ಎಲ್ಲ ಒಳಕೊಂಡು ಜೊತೆ ಚಾಕ್ಲೇಟ್ ಇಲ್ಲ ಅದೇ ಹಂಗೆ ಕಾಲಲ್ಲಿ ಬಾ ಬಾ ಬಾ. ಹೋಗುತ್ತಾ ಹೌದು ತೋರ್ಸ ಚಿನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇವತ್ತು ಗುರುವಾರದ ಒಂದು ವ್ಲಾಗು. ಸೊ ಅವತ್ತು ಬೆಳಗಿನ ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ನಾನು ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಸೊ ಅದನ್ನೇ ಪಾಪಗೂ ತಿನ್ನಿಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಅವಳಿಗೆ ಸ್ಕೂಲಿಗೆ ಕಳಿಸ್ದೆ. ಅವಳು ಸ್ಕೂಲ್ಗೆ ಹೋಗಾದ್ಮೇಲೆ ನನ್ನ ತಿಂಡಿ ಎಲ್ಲ ಆಯಿತು. ಅದಾದಮೇಲೆ ನಾನು ಟೀ ಎಲ್ಲ ಮಾಡಿಕೊಂಡು ಸೊ ಇನ್ನೊಂದು ರೌಂಡ್ ಅಡುಗೆ ಮನೆಯಲ್ಲೇ ಇನ್ನೊಂಚೂರು ಹಂಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸೊ ಅಡುಗೆ ಮನೆ ಕೆಲಸನೂ ಕೂಡ ಆಯಿತು. ಸೊ ನಾನು ಮಹಾವತಾರ ನರಸಿಂಹ ಮೂವಿ ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಆಗಿರಲಿಲ್ಲ. ಅದಾದಮೇಲೆ ಈ ವೀಕ್ ಹೋಗೇ ಬಿಡಬೇಕು ಅಂತ ಅಂದ್ಬಿಟ್ಟು, ಇದು ಆ್ಯಕ್ಚುಲಿ ಲಾಸ್ಟ್ ಮಂತಲ್ಲಿ ಹೋಗಿದ್ದಿದ್ದು. ಸೊ ಆಮೇಲೆ ಎಲ್ಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿದಾಗ ಸೊ ಆವಾಗ ಸೀಟ್ಸು ಇತ್ತು. ಸೊ ಅಲ್ಲೇ ಹೋಗ್ತಾ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆನ್ಲೈನಲ್ಲಿ ಏನು ಬೇಡ ಅಂದ್ಬಿಟ್ಟು ಸೊ ಅಡುಗೆಗೂ ರೆಡಿ ಮಾಡಿಬಿಟ್ಟೆ. ರೈಸ್ ಮಾಡಿಬಿಟ್ಟು ರಸಮ್ ಮಾಡಿಬಿಟ್ಟೆ. ಸೊ ಪಾಪು ಬಂದ ತಕ್ಷಣ ಅವ್ಳಿಗೂ ತಿನ್ನಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹೋಗೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಪಾಪುನೂ ಬಂದಳು, ಅವಳಿಗೂ ಊಟ ಮಾಡಿಸ್ದೆ. ಸೊ ನಾವು ಊಟ ಮಾಡ್ಕೊಂಡ್ವಿ, ಬರೀ ಒಂದೊಂದು ಹಪ್ಪಳ ಹಾಕ್ಕೊಂಡಿದ್ವಿ ಅಷ್ಟೇ. ನಾನು ನಮ್ಮಮ್ಮ ಮತ್ತು ಪಾಪು 3 ಜನ ಹೋಗಿದ್ವಿ. ಸೊ ನಮ್ಮ ಮನೆಯವ್ರಿಗೂ ಹೇಳಿದೆ ಈ ಥರ ಮೂವಿಗೆ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು. ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅದಕ್ಕೇ ಆಯ್ತು ಹೋಗಿದ್ದು ಬನ್ನಿ ಹುಷಾರಾಗಿ ಅಂತ ಅಂದರು. ಸೊ ಅದಾದಮೇಲೆ ನೋಡಿ ಇವಳಿಗೂ ಕೂಡ ರೆಡಿ ಮಾಡಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ಹೊರಟ್ವಿ. ಅವಳಿಗೂ ಕೂಡ ಸ್ವೆಟರ್ ತರದ್ದೇನೆ ಸ್ವಲ್ಪ ಮಂದಕ್ಕಿರೋ ಟೀ ಶರ್ಟೇ ಹಾಕ್ಬಿಟ್ಟೆ. ಯಾಕೆಂದರೆ ಅಲ್ಲೆಲ್ಲ ಮಾಲ್ಗಳಲ್ಲೆಲ್ಲ ಅಂದರೆ ಎ ಸಿ ಆನ್ ಆಗಿರುತ್ತೆ, ಎಂಥ ಮಳೆ ಇದ್ರು ಚಳಿ ಇದ್ರೂ. ಸೊ ಅದಕ್ಕೋಸ್ಕರ ಸೊ ನಾನು ಆಟೋ ಬುಕ್ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಆಟೋ ಬುಕ್ ಮಾಡಿಕೊಂಡೆ. ಸೊ ಇವಳು ಎಲ್ಲ ರೆಡಿ ಮಾಡಿಸ್ಕೊಂಡು ಜರ್ಕಿನ್ ಹಾಕ್ಸ್ಕೊಂಡು ಕರ್ಕೊಂಡು ಹೋದೆ. ಸೊ ನೋಡಿ, ಇಲ್ಲೇ BM ಹ್ಯಾಬಿಟೇಟ್ ಮಾಲಲ್ಲಿ DRC ಸಿನಿಮಾಸಲ್ಲಿ ಬುಕ್ ಮಾಡಿದ್ದಿದ್ದು. ಸೊ 3D ಮೂವಿ ಅಲ್ವಾ ಅದು. ಸೊ 3D ಎಲ್ಲಿರುತ್ತೆ ಅದೇ ನನಗೆ ಇಷ್ಟ ಆಗುತ್ತೆ. ಸೊ 2D ಮೂವೀಸು ಅಲ್ಲೆಲ್ಲ ನನಗೆ ಇಷ್ಟ ಆಗೋಲ್ಲ. ಏಕೆಂದರೆ 3D ಮೂವೀಸ್ ಇದ್ದರೆ ನಾವು ಅದೇ ಥರ ನೋಡಿದ್ರೇ ಚೆಂದ ಅಲ್ವಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಅವಳನ್ನು ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ಎಂಟ್ರೆನ್ಸಲ್ಲೇ ಆವಾಗ ಲಾಸ್ಟ್ ಮಂತ್ ಅಂದರೆ ಆಗಸ್ಟ್ ಅಲ್ವಾ. ಸೊ ಆವಾಗ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಥರ ಎಲ್ಲ ರೆಡಿ ಮಾಡಿದರು. ಸೊ ಅಲ್ಲಿ ಪಾಪು ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆದೆ. ಸೊ ಅಲ್ಲಿ ಅವಳಿಗೆ ಇಲ್ಲಿ ಮೂವಿಗೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಇಲ್ಲಿ ಹೋದ ತಕ್ಷಣ ಅಲ್ಲಿ ಕುಣಿಯೋಕ್ಕೆ ಶುರು ಮಾಡಿಬಿಟ್ಲು. ಆಟ ಆಡಿಸು, ಮತ್ತು ಅಲ್ಲೆಲ್ಲ ಕಾರ್ಗಳಿರುತ್ತವಲ್ಲ ಮಕ್ಕಳಿಗೆ ಕಾರ್ಗಳು ಓಡಿಸೋದು. ಸೊ ಅದನ್ನೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನೋಡಿ ಇದ್ರ ಮೇಲೆಲ್ಲ ಕೂತ್ಕೋಬೇಕು ಅಂತ. ಸೊ ಅದಾದಮೇಲೆ ಫಸ್ಟ್ ಮೂವಿ ನೋಡ್ಕೊಂಬಂದ್ಬಿಡೋಣ, ಅದಾದಮೇಲೆ ನಿಂಗೆ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಅಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋದೆ. ಸೊ ಅದಾದಮೇಲೆ ಇವಳು ಒಂದು ಎಸ್ಕಲೇಟರಲ್ಲಿ ನಾನೇ ಹತ್ತೀನಿ ಅಂತ ಚಪ್ಪಲಿ ಬಿಟ್ಬಿಟ್ಲು. ಹಿಡ್ಕೊ ಅವಳನ್ನ ಎತ್ಕೊಬಿಡ್ಬೇಕಣ್ಣಮ್ಮ, ಇಲ್ಲಾಂದ್ರೆ ಆಗಲ್ಲ. ಬಂದೆ ಬಾ ಬಾ ಚಪ್ಪಲಿ ಅಲ್ಲ ಎಲ್ಲ ಒಳಕೊಂಡು ನಿಮ್ಮ ಜೊತೆ ಚಪ್ಪಲಿ ಇಲ್ಲ ಅದೇ ಹಂಗೆ ಕಾಲಲ್ಲಿ ಬಾ ಬಾ ಬಾ. ಸೊ ಅವಳು ಸ್ಲಿಪ್ಪರ್ ಮುಂದೆ ಮೂವ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮೇಲೆ ಹೋಗಿ ಅಲ್ಲೇ ಇದೆ ನಿಂತಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಸ್ಲಿಪ್ಪರ್ ತೊಗೊಂಡು ಆಮೇಲೆ ಹೊರಟ್ವಿ. ಸೊ ಇಲ್ಲೂ ಕೂಡ ಒಳಗಡೆನೂ ಒಂದು ಫ್ರೇಮ್ ಥರ ಮಾಡಿದ್ರು, ಚೆನ್ನಾಗಿತ್ತು. ದೂರದಿಂದ ಫೋಟೋ ತೆಗೆದಿದ್ರೆ ಇನ್ನೂ ಚೆನ್ನಾಗಿ ಬರೋದು, ಬಟ್ ನಮ್ಮಮ್ಮಗೆ ಗೊತ್ತಾಗಲಿಲ್ಲ ಅಂತ ಅನ್ಸುತ್ತೆ. ಸೊ ಅವರು ಆ ಫ್ರೇಮ್ ಇದ್ದರೂ ವೇಸ್ಟೇ, ಆ ಥರ ಇಲ್ಲಿ ಹತ್ರದಲ್ಲೇ ಝೂಮ್ ಮಾಡಿ ತೆಗೆದವ್ರೆ ಫೋಟೋನ. ಸೊ ಆ ಥರ ಆಯಿತು. ಸೊ ಇನ್ನೇನು ಮಾಡೋಕ್ಕಲ್ಲ, ಯಾಕೆಂದ್ರೆ ನಾನು ನೋಡ್ಕೊಂಡಿರಲಿಲ್ಲ ಅಂತಂದ್ಬಿಟ್ಟು ಬಂದ್ವಿ. ಸೊ ಅಲ್ಲಂತೂ ಫುಲ್ಲು ಲಾಸ್ಟ್ ಫ್ಲೋರ್ ತನಕನೂ ಈ ಥರ ಎಸ್ಕಲೇಟರ್ಲೇ ಹೋಗಬೇಕು. ಸೊ ಇದು ಲಾಸ್ಟ್ ಒನ್ನು. ಸೊ ಅಲ್ಲಿ ಹೋದ ತಕ್ಷಣ ನಮಗೆ DRC ಸಿನಿಮಾಸ್ ಸಿಕ್ಬಿಡುತ್ತೆ. ಸೊ ನಾನು ಅಲ್ಲಿ ಆನ್ಲೈನಲ್ಲಿ ನೋಡಿಕೊಂಡೇ ಬಂದೆ, ಸೀಟ್ಸ್ ಬುಕ್ ಆಗಿಬಿಟ್ಟಿದೆಯಾ ಹೆಂಗೆ ಅಂತ ಅಂದ್ಕೊಂಡು. ಯಾಕೆಂದರೆ ಇಂಥ ಸೀಟ್ಸೇ ಬೇಕು ಅಂತ ಅಂದ್ಬಿಟ್ಟು ನೋಡಿ ಭಯ ಆಗುತ್ತೆ ನೋಡಿ ಇದೇನೆ ಅವಳು ಭಯ ಆಗುತ್ತೆ ಅಂತ ಇದ್ಲು. ಯಾಕೆಂದರೆ ಇದರಲ್ಲಿ ಟ್ರೇಲರ್ ಎಲ್ಲ ನೋಡಿದ್ಲಲ್ಲ ಆಲ್ರೆಡಿ. ಸೊ ಅದಾದಮೇಲೆ ನಾನು ಸೀಟ್ಸ್ ಎಲ್ಲ ನೋಡ್ಕೊಂಡೇ ಹೋಗಿದ್ದೆ, ಯಾವುದೆಲ್ಲ ಬುಕ್ ಆಗಿದೆ, ಯಾವ್ದು ತೊಗೋಬೇಕು. ಆಲ್ಮೋಸ್ಟು ಫ್ರಂಟಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು, ಅಂದರೆ ಮಧ್ಯದಲ್ಲೇ ಅಂತ.
ಸೊ ಅದಾದಮೇಲೆ ನಾನು ನಮ್ಮಮ್ಮ ನಮಗೆಲ್ಲ ಟಿಕೆಟ್ ತೊಗೊಂಡು, ಸೊ ಅದು ಇನ್ನೂ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಹೊರಗಡೆನೇ ವೆಯ್ಟ್ ಮಾಡ್ತಿದ್ವಿ. ತುಂಬ ಜನ ಇದ್ದರು ಅಂತ ಹೇಳ್ಬೋದು. ಸೊ ಕನ್ನಡಕ್ಕೆ ಹೋಗಿದ್ದಿದ್ದು ನಾವು. ಅದು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇದೆ ಅಲ್ವಾ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಮೂವಿ. ನಮ್ಮ ಮನೆಯವ್ರಿಗೂ ಅಷ್ಟೇ, ನಮ್ಮ ಪಾಪಗೂ ತುಂಬ ಇಷ್ಟ ಆಯಿತು. ಅವಳಂತೂ ಲಾಸ್ಟಲ್ಲಂತೂ ಅಳ್ತಾನೆ ಇದ್ಲು. ಅದೊಂಥರ ಭಕ್ತಿ ಬಂದು ಆ ಒಂದು ದೇವರು ಕೂಡ ಇರ್ತಾನಲ್ವ, ಅಲ್ಲಿ ದೇವ್ರು ಬಂದ ತಕ್ಷಣ ಆ ಒಂದು ಭಕ್ತಿ ಚರ್ಯ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಅದಾದಮೇಲೆ ಅಲ್ಲಿ ಎಂಟ್ರೆನ್ಸಲ್ಲೇ 3D ಅಲ್ವಾ, 3D ಕನ್ನಡಕ ಕೊಡ್ತಾರೆ. ಸೊ ಅದನ್ನ ಇಸ್ಕೊಂಡು ಹೋಗ್ಬೇಕು ಒಳಗಡೆಗೆ. ಸೊ ನಾವೇ ಫಸ್ಟ್ ಎಂಟ್ರಿ, ನಾವು ಮೊದಲೇ ಹೋಗಿ ಇದ್ದಿದ್ದರಿಂದ ಲೇಟ್ ಆಗಿರಲಿಲ್ಲ. ಸೊ ಬೇಗನೆ ವೆಯ್ಟ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಜನ ಬೇಗನೆ ಹೋದ್ವಿ. ನಮ್ಮ ಸೀಟ್ಸ್ ಹುಡಿಕೊಂಡು ಕೂತ್ಕೊಂಡ್ವಿ. ಸೊ ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಎಲ್ಲರೂ ಬಂದರು ಅಂತ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾಗಲೇ ಗೊತ್ತಾಗ್ಬಿಟ್ಟಿರುತ್ತಲ್ವ ನಮಗೆ ಎಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಾವು ಕೂಡ ನಮ್ಮ ಸೀಟ್ ನಂಬರ್ ನೋಡಿಕೊಂಡು ಕೂತ್ಕೊಂಡ್ವಿ. ನಾನು ಆಲ್ಮೋಸ್ಟ್ ಮಿಡಲಲ್ಲೇ ತೊಗೊಂಡೆ. ಯಾಕೆಂದರೆ ತೊಗೊಳ್ಬೇಕಾದ್ರೆ ಆನ್ಲೈನಲ್ಲಿ ನಾವು ಮೊದಲೇ ಬುಕ್ ಮಾಡಿದರೆ ಪರವಾಗಿಲ್ಲ, ಇಲ್ಲ ಅಲ್ಲೇ ಹೋಗಿ ನಾವು ಇದು ಮಾಡ್ತೀವಿ ಅಂತಂದರೆ ನಾವು ಅಲ್ಲಿ ಆನ್ ಸ್ಪಾಟ್ ನೋಡಿಕೊಂಡು ನಮ್ಗೆ ಇಂಥ ಸೀಟ್ಸೇ ಬೇಕು ಅಂತ ಹೇಳಿದ್ರೆ ಅಂಥದ್ದೇ ಸಿಗುತ್ತೆ ನಮಗೆ. ಸೊ ನಾನು ಮಿಡಲಲ್ಲೇ ತೊಗೊಂಡೆ ಅಂತ ಹೇಳ್ಬೋದು. ಸೊ ತುಂಬ ಸೈಡ್ ಆಗ್ಬಿಟ್ರೂ ಚೆನ್ನಾಗಿರಲ್ಲ, ಅಲ್ಲಿ ಅವೈಲಬಲ್ ಇದೆ ಅಲ್ವ ಸೀಟ್ಸು ಅಂದ್ಬಿಟ್ಟು. ಸೊ ಇವಳಿಗೆ ಫುಲ್ ಖುಷಿ. ಕೂತಾಳು. ಹಾಂ, ಅಲ್ಲೇ ಕೂತ್ಕೊ. ಏನು ಇವಾಗಲೇ ಅಮ್ಮ? ಏನಮ್ಮ ಚೆನ್ನಿ? ಭಯ ಆಗುತ್ತಾ ನಿಂಗೆ? ಹೌದು. ತೋರ್ಸ ಚೆನ್ನಿ. ಸೊ ಇವಳು ಫುಲ್ ಎಕ್ಸೈಟ್ಮೆಂಟಲ್ಲಿದ್ಲು. ನಂಗೆ ಭಯ ಆಗುತ್ತೆ ಅಂತ ಅಂದ್ಕೊಂಡು. ಯಾಕೆಂದರೆ ಅಲ್ಲಿ ಪೋಸ್ಟರ್ಸಲ್ಲೆಲ್ಲ ನೋಡಿದ್ಲಲ್ಲ ಅಲ್ಲಿ ನರಸಿಂಹ ದೇವರ ಅವತಾರನ. ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮೂವಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಮಧ್ಯೆ ಒಂದೊಂದು ಕ್ಲಿಪ್ಪಿಂಗ್ಸ್ಗಳು ಮಾತ್ರ ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿತ್ತು. ಜೈ ನಂದೆಲ್ಲ ಚೆನ್ನಾಗಿ. ಸೊ ನ್ಯಾಷನಲ್ ಆಂಥಮ್ ಕೂಡ ಎಲ್ಲ ಆಯಿತು. ಅದಾದಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಸೊ ಈ ಮೂವಿಗೆ ಹೋಗ್ಬೇಕಾದ್ರೆ ನಾವು ಭಕ್ತ ಪ್ರಹ್ಲಾದ ನೋಡಿರೋರು ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಸೊ ಆ ಥರ ಏನಿಲ್ಲ, ಏಕೆಂದರೆ ಅದೇ ಬೇರೆ ಥರ ಮೂವಿ. ನೋಡಿ, ಸ್ಟೋರಿ ಒಂದೇ ಇದ್ದರೂ ಕೂಡ ಆ್ಯಕ್ಟಿಂಗ್ನ ನೋಡೋಕ್ಕೆ ಬಂದರೆ ಆ ಥರ ಆ್ಯಕ್ಟಿಂಗ್, ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ನ ಇದುವರೆಗೂ ಯಾರ ಕೈಲೂ ಮಾಡೋಕ್ಕಾಗೋದೂ ಇಲ್ಲ ಇನ್ನು ಮುಂದೆನೂ. ಸೊ ಆ ಥರ ಅವರು ಆ್ಯಕ್ಟಿಂಗ್ ಅಂತ ಬಂದರೆ ಆ ಥರ ಇರೋದು. ಸೊ ಈ ಮೂವಿ ಏನು ಅಂತಂದರೆ ಮೇಕಿಂಗು ಮತ್ತು ಗ್ರಾಫಿಕ್ಸು. ಸೊ ಅದರಲ್ಲೆಲ್ಲ ಮತ್ತು ಈಗಿನ ಮಕ್ಕಳಿಗೆ ಅದು ಟ್ರೆಂಡಿಗೆ ತಕ್ಕಂತೆ ಅವ್ರಿಗೂ ವಿಜುವಲೈಸೇಷನ್ ಎಲ್ಲ ಇರಬೇಕಲ್ವಾ. ಸೊ ಚೆನ್ನಾಗಿ, ಸೊ ಆ ಥರ ಒಂದು ಇಷ್ಟ ಆಗುತ್ತೆ ಇದು. ಮತ್ತು ಸಾಂಗ್ಸು ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ನಾನು ಹೇಳ್ತಾ ಇರೋದಂದರೆ ಭಕ್ತ ಪ್ರಹ್ಲಾದ್ರ ಅಂದರೆ ಅದು ಬಿಡಿ, ಅದು ಒರಿಜಿನಲ್ಲು. ಅದನ್ನು ಮತ್ತೆ ಹಿಸ್ಟ್ರಿನ ರಿಪೀಟ್ ಮಾಡೋಕ್ಕಾಗಲ್ಲ ಅಂತಾರಲ್ಲ. ಸೊ ಆ ಥರ ಅದು. ಸೊ ಅದಂತೂ ಯಾವಾಗಲೂ ಕೂಡ ಅಲ್ಟಿಮೇಟ್ ಅಂತ. ಸೊ ಅದಾದ್ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಸೊ ಅದನ್ನು ಅಂತೂ ಕಾಪಿ ಮಾಡೋಕ್ಕಾಗಲ್ಲ, ಬಟ್ ಇವ್ರು ಗ್ರಾಫಿಕ್ ವೈಸ್ ಮಾಡಿದ್ದಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಷ್ಟೇ. ಒಂದೆಡೆ ಪತಿಯ ಪ್ರತಿಷ್ಠೆಯ ಪ್ರಶ್ನೆಯಾದರೆ ಮತ್ತೊಂದೆಡೆ ಪುತ್ರನ ಪ್ರಾಣ. ಆಗ ಒಬ್ಬ ಆದರ್ಶ ಪತ್ನಿ. ಇದು ನಿಮ್ಮ ಪ್ರತಿಷ್ಠೆಯ ಮಾತಲ್ಲ ಸ್ವಾಮಿ. ನೀನು ನನ್ನನ್ನು ಕರೆದೆ, ನಾನೀಗ ಬಂದಿದ್ದೇನೆ. ಏಕೆ ಮಾತನಾಡುವುದಿಲ್ಲವೇ? ಭಗವಂತನಲ್ಲ, ದಾಸ. ನಿನ್ನಂತ ಭಕ್ತರಿಗೆಲ್ಲ ನಾನು ಕೇವಲ ದಾಸ. ಹೀಗೆ ದಾಸನಾಗಿರಲು ಬಯಸುತ್ತೇನೆ. ಕಾಲದ ರೋಮಾಂಚಕವಾಗಿರುತ್ತದೆ. ಇನ್ನು ಏಕೆ ನೀನು ತಡ ಮಾಡುತ್ತಿರುವೆ? ಎತ್ತು ನಿನ್ನ ಶಸ್ತ್ರವನ್ನು, ಆಕ್ರಮಣಕ್ಕೆ ಸಿದ್ಧ ಮಾಡು. ಅವಶ್ಯವಾಗಿ. ಕೈ ಮುಗಿತದ್ರು ನನ್ನ ಸುಬ್ಬಟ್ಟಾರ.
ಮೂವಿ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಏಕೆಂದರೆ ಆ ಸಿಂಹದ ಒಂದು ಚರ್ಯೆ ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಅಂದರೆ ಇವಾಗಿನ ಕಾಲದಲ್ಲಿ ಯಾವ ರೀತಿ ಒಂದು ಬಾಡಿ ಪರ್ಸ್ನಾಲಿಟಿ ಎಲ್ಲ ಇರುತ್ತೆ, ಸೊ ಆ ಥರ ಒಂದು ಮಾಡಿದ್ರು ಗ್ರಾಫಿಕ್ಕು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಮೂವಿ ಎಲ್ಲ ಮುಗಿದಾದ್ಮೇಲೆ ನಾವು ಹೊರಗಡೆ ಬಂದ್ವಿ. ಸೊ ಅಂದರೆ ಈಗ 6 ಪ್ಯಾಕ್ಸು, ಸೊ ಆ ಥರ ಎಲ್ಲ ಬಾಡಿ ಬಿಲ್ಡ್ ಮಾಡ್ಕೊಂಡಿರ್ತಾರಲ್ಲ ನೋಡಿ, ಆ ರೀತಿ ಇತ್ತು ಆ ಒಂದು ಹೈಟು ಪರ್ಸ್ನಾಲಿಟಿ ಆ ಸಿಂಹಕ್ಕೆ, ನರಸಿಂಹದೇವ್ರಿಗೆ. ಸೊ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಆಮೇಲೆ ಎಲ್ಲ ಮೂವಿ ಎಲ್ಲ ಮುಗೀತು. ಆದಮೇಲೆ ನಾವು ಹೊರಗಡೆ ಬಂದಾದಮೇಲೆ ಇವಳು ಆ ಕಾರಲ್ಲಿ ರೌಂಡ್ ಹೊಡಿಬೇಕು ಅನ್ನೋದನ್ನು ಇನ್ನೂ ಮರ್ತೇ ಇರಲಿಲ್ಲ. ಸೊ ಹೋಗಲೇಬೇಕು ಅಂತಿದ್ಲು. ಸೊ ಅದಕ್ಕೆ ನಮ್ಮಮ್ಮ ಒಂದು ರೌಂಡ್ ಹೋಗ್ಲಿ ಬಿಡು ಹೊತ್ತಿಗೆ ಅಂತಂದರು. ಸೊ ಆಯಿತು ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿದ್ದು ಬಾ ಅಂತ ಅಂದ್ಬಿಟ್ಟು ಕೂರಿಸಿದ್ವಿ. ಚೆನ್ನಾಗಿತ್ತಾ ಮೂವಿ? ಅಲ್ಲೆಲ್ಲ ಇವಳನ್ನ ಕೈ ಇಟ್ಕೊಂಡು ನಡ್ಸ್ಕೊಂಬರೋದೇ ಒಂದಿದು. ಇಷ್ಟಪಟ್ಟು ಎಲ್ಲಿ ನೋಡಿದ್ರು ಪೋಸ್ಟರ್ ಇಷ್ಟಪಟ್ಟು. ಬಿಡು ಅವಳನ್ನ, ಭಯ ಆಗುತ್ತಾ? ಮುಟ್ಟು ಮಾಮಿನ, ಮುಟ್ಟು ಒಳ್ಳೇದು ಮಾಡಪ್ಪ ಮಾಮಿ. ನೋಡಿ ಹೆಂಗೆ ನಮಸ್ಕಾರ ಮಾಡ್ಕೊತಿದ್ದಾರೆ ಅಂತ. ಹಂಗೆ ಮಕ್ಕಳಿಗೆ ನಾವು ಇದನ್ನೆಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಚಿಕ್ಕದ್ರಿಂದನೇ ಅವ್ರಿಗೆ ತಿಳಿಸ್ಕೊಡ್ತಾ ಬರಬೇಕು ಕೆಲವು ವಿಷಯಗಳನ್ನ. ಇಲ್ಲ ಒಂದೇ ಸರಿ ನಾವು ಇವಾಗ ಸುಮ್ಮನೆ ಇದ್ಬಿಟ್ಟು ಒಂದೇ ಸರಿ ಆಮೇಲೆ ನಾವು ತಿದ್ದುತ್ತೀವಿ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವು ವಿಷಯಗಳಿರುತ್ತೆ, ಹಠ ಮಾಡ್ತಾರೆ, ಅವೆಲ್ಲ ಬಿಡಿಯೋದಲ್ಲ. ಚಿಕ್ಕ ಮಕ್ಕಳು ಅಂದಮೇಲೆ ಇದ್ದೇ ಇರುತ್ತೆ ಆ ಥರ ವಿಷಯಗಳೆಲ್ಲ. ಆದರೆ ಈ ಭಕ್ತಿ ಅಥವಾ ಪೂಜೆ ಪುನಸ್ಕಾರ ಅನ್ನೋದನ್ನು ಸೊ ನಾವು ಚಿಕ್ಕದ್ರಿಂದನೇ ಸ್ವಲ್ಪ ನಾವು ಮಾಡ್ತಾಯಿದ್ದ ಅವ್ರು ನೋಡ್ತಾರೆ. ಸೊ ಆ ಥರ ಗೊತ್ತಾಗುತ್ತೆ ಅಂತ. ಸೊ ಅದಾದಮೇಲೆ ಒಂದು ರೌಂಡಿಗೆ ಕಳಿಸ್ದೆ. 1 ರೌಂಡಲ್ಲ 3 ರೌಂಡೇನೋ ಓಡಿಸ್ತಾರೆ ಅಂತ ಅನಿಸುತ್ತೆ. 100 ರೂಪೀಸು, ಇನ್ನೊಂದು 150 200. ಸೊ ಆ ಥರ ಇದೆ. ಸೊ ಇದರಲ್ಲಿ ಒಂದು ರೌಂಡ್ ಓಡಿಸ್ತಾರೆ ನೋಡಿ. ಇವರು ರೌಂಡ್ ಓಡಿಸ್ಬೇಕಾದ್ರೆ ಇವಳಿಗೆ ಅವಳ ಮೇಲೆ ಅಟೆನ್ಷನ್ ಕೊಡಬೇಕು. ಪಾಪುನ ಅವಳಿಗೆ ಹಾಯ್ ಮಾಡೋದು, ಸೊ ಆ ಥರ ಮಾಡಬೇಕು. ನಮ್ಮಮ್ಮ ಅದೇನೋ ಒಂದು ಪರ್ಚೇಸ್ ಮಾಡೋಕ್ಕೆ ಅಂತ ನೋಡ್ತಾಯಿದ್ರು. ಅಯ್ಯೋ ಇವಾಗ ಆಗಲ್ಲ, ಅದನ್ನು ಪರ್ಚೇಸ್ ಮಾಡೋಕ್ಕೆ ಬಿಡು ಅಂತ. ಹಾಯ್ ಮಾಡೋ, ಇದ್ರ ಮೇಲೆ ಇನ್ನೊಂದು ರೌಂಡ್ ಹೊಡಿತೀನಿ ಅಂತ ಹೇಳ್ತಿದ್ದು. ಬೇಡ ಅಂದ್ಬಿಟ್ಟು ಬರೀ ಜಸ್ಟ್ ಫೋಟೋ ತೆಗೆಸ್ಬಿಟ್ಟು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಹೊರಗಡೆ ಹೋಗಿರೋ ತಿಂಡಿ ತಿನ್ನೋಣ ಅಂತ. ಸೊ ಅಲ್ಲೂ ಇಂಟರ್ವಲ್ಲೂ ಏನು ತೊಗೊಟ್ಟಿದ್ದೆ ಅಲ್ವಾ ತಿಂಡಿ. ಸೊ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸೊ ಇವಳ್ದೇನು ಆಟಗಳಿದೆ ಅದನ್ನೆಲ್ಲ ಆಡಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಅವತ್ತು ಗುರುವಾರ ಆಗಿದ್ದರಿಂದ ಬೇಗನೆ ಮುಗ್ದಿತ್ತು ಮೂವಿ. ನಾನು ಈವ್ನಿಂಗ್ ಶೋಗೆ ಹೋಗಿದ್ದರಿಂದ ಒಂದು 6:30 7 ಗಂಟೆ ಅಷ್ಟರೆಲ್ಲ ಮುಗ್ದಿತ್ತು. ಸೊ ಅಲ್ಲೇ ಹತ್ತಿರದಲ್ಲೇ ರಾಘವೇಂದ್ರ ಮಠ ಇದೆ ಅಂತ ನನಗೆ ಗೊತ್ತಿತ್ತು. ನಮ್ಮ ಮನೆಯವರು ಕರ್ಕೊಂಡೋಗಿದ್ರು ಆ ಕಡೆ ಹೋಗಿದ್ದಾಗ. ಸೊ ಅದಕ್ಕೇ ಅಲ್ಲಿ ಹೋಗಿದ್ದು ಬಂದ್ಬಿಡೋಣ ಅಂದ್ಬಿಟ್ಟು ನಾನು ಹಂಗೂ ನಮ್ಮ ಮನೆಯವ್ರು ಫೋನ್ ಮಾಡಿ ಕೇಳಿಕೊಂಡು ಇಲ್ಲಿ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತ ಕೇಳಿಕೊಂಡು ಹೋದೆ. ಅವರು ಅಲ್ಲೇ ಹಿಂದ್ಗಡೆನೇ ಬರುತ್ತೆ, ಅದೇ ಅದು ಮಾಲ್ ಹಿಂದ್ಗಡೆನೇ ಬರುತ್ತೆ ಅದು ಅಂತ ಅಂದರು. ಸೊ ಆಮೇಲೆ ಇವಳು ಪಾನಿಪುರಿ ಅಂತಿಲ್ಲಲ್ಲ ಅಂದ್ಬಿಟ್ಟು ಪಾನಿಪುರಿ ತಿನ್ನಿಸ್ಕೊಂಡು ಅಲ್ಲೆಲ್ಲ ಅವಾಗ ತಾನೇ ಗಣೇಶ ಹಬ್ಬದ ಶಾಪಿಂಗ್ ಎಲ್ಲ ನಡೀತಾ ಇತ್ತು. ಸೊ ಗಣೇಶನು ಕೂಡ ಅವಳು ನೋಡ್ಕೊಂಡು ಚೆನ್ನಾಗಿದೆ ಅಂತ ಮುಟ್ತಾಯಿದ್ಲು. ಸೊ ಮುಟ್ಬೇಡ ಅಮ್ಮ ಕರ್ಕೊಂಬಂದೆ. ಅದಾದಮೇಲೆ ಹಂಗೆ ನಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ನಾವು ಅಲ್ಲಿ ಮಾಲ್ ಹತ್ರ ಹತ್ರ ಹೋದ್ವಿ. ಅದಪ್ಪ ದೇವಸ್ಥಾನದ ಹತ್ರ ಮಠದ ಹತ್ರ ಹೋದ್ವಿ. ನೋಡಿ ಇದೇನು ಹೆವಿ ರಶ್ಶು. ಯಪ್ಪ ಇಷ್ಟೊಂದು ರಶ್ ಆಗಿರೋದು ಇವಾಗಲೇ ನಾನು ನೋಡಿದ್ದಿದ್ದು. ಸೊ ಹಂಗೂ ಪರವಾಗಿಲ್ಲ, ವೆಯ್ಟ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ, ಏನಿಲ್ಲ ಮನೆಗೆ ಹೋಗಿ ಇನ್ನೇನು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ ಅಲ್ವಾ. ಮಧ್ಯಾಹ್ನ ಮಾಡಿದ ರಸಮ್ ಹಂಗೆ ಇತ್ತು, ಒಂದೊಂದು ಹಪ್ಪಳ ಹಾಕ್ಕೊಬಿಡೋದು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ದರ್ಶನ ಮಾಡ್ಕೊಂಡೇ ಹೋಗ್ಬಿಡೋದ ಅಂತ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸ್ವಲ್ಪ ರಶ್ ಇತ್ತು ಅನ್ನೋದು ಬಿಟ್ಟರೆ ಇನ್ನೇನಾಗಲಿಲ್ಲ. ಸೊ ಪಾಪನು ಕೂಡ ದೇವ್ರ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಆನ್ ದ ವೇ ನಾವು ಬರ್ತಾ ಇರಬೇಕಾದ್ರೂ ಯಾರೊಬ್ಬರು ರಾಘವೇಂದ್ರ ಮಠ ಇಲ್ಲಿ ಅಂತ ನಮಗೆ ಕೇಳಿದ್ರು. ಅದಕ್ಕೆ ನಾವು ಅಲ್ಲೇ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲೇ ಹಿಂದ್ಗಡೆ ರೋಡು ಅಂತ ಹೇಳಿದ್ವಿ. ಸೊ ಚೆನ್ನಾಗಾಯಿತು ದರ್ಶನ ಎಲ್ಲ, ದೇವ್ರ ದರ್ಶನ ಎಲ್ಲ. ನೋಡಿ ನರಸಿಂಹ ಮೂವಿ ನೋಡಿಕೊಂಡು ಅದಾದಮೇಲೆ ನಾವು ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಂಗೆ ಆಗೋಯ್ತು. ಆ ಥರ ಒಂದು ಪ್ರೇರಣೆ ಬಂತು ಹತ್ರದಲ್ಲೇ. ನನಗೆ ಹಂಗೆ ಲಾಸ್ಟ್ ಮೂಮೆಂಟಲ್ಲಿ ಫ್ಲ್ಯಾಶ್ ಆಯಿತು ನೋಡಿ. ಯಾಕಂದರೆ ರಾಘವೇಂದ್ರ ಸ್ವಾಮಿಯವರ ಬೃಂದಾವನದಲ್ಲಿ ಮೇಲ್ಗಡೆ ನರಸಿಂಹ ಸ್ವಾಮಿ ಇದ್ದೇ ಇರ್ತಾನಲ್ವ. ಸೊ ಆ ಥರ. ಅದಾದಮೇಲೆ ಇವಳು ಕೂಡ ಒಂದು ರೌಂಡ್ ಬಂದಳು, ಎಲ್ಲ ಪ್ರದಕ್ಷಿಣೆ ಎಲ್ಲ ಬಂದಾದಮೇಲೆ ಆ ಕಡೆ ಪ್ರಸಾದಕ್ಕೂ ಕೂಡ ಮತ್ತೆ ಕ್ಯೂ ನಿಂತ್ಕೋಬೇಕು. ಸೊ ಯಾಕಂದರೆ ತುಂಬ ಜನ ಇದ್ದರು. ಸೊ ಅದಕ್ಕೋಸ್ಕರ ಅವರು ಕೂಡ ಎಲ್ಲ ಮೇಂಟೈನ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಪ್ರಸಾದಕ್ಕೂ ಮತ್ತೆ ಕ್ಯೂಗೆ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ನಮಗೂ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು, ಯಾಕೆಂದರೆ ಮಧ್ಯಾಹ್ನ ಅಲ್ವಾ ಬಂದಿದ್ದು.
ಸೊ ಅದಕ್ಕೇ ಆಮೇಲೆ ನಮ್ಮಮ್ಮ ಅವಳು ಇಬ್ಬರು ಬರ್ತಾಯಿದ್ರು. ಸೊ ಇನ್ನೊಂದು ಸರಿ ದೇವ್ರ ದರ್ಶನ ಮಾಡ್ಕೊಂಡು ನೋಡಿದ್ದೇನೆ. ಆಮೇಲೆ ಪ್ರಸಾದ ಕ್ಯೂ ನಿಂತಿದ್ವಿ. ಹಾಗೂ ಒಬ್ಬರು ಪುರೋಹಿತರು ಅಲ್ಲಿ ಮಗು ನಿಲ್ಸ್ಕೊಂಡು ಇಷ್ಟು ದೂರ ಕ್ಯೂನಲ್ಲಿ ನಿಂತ್ಕೊತಿರಲಿ, ಈ ಕಡೆಯಿಂದ ಬನ್ನಿ ಅಂತ ಅಂದ್ಬಿಟ್ಟು ಪಾಪ ಅವರೇ ಕರೆದ್ರು. ಸೊ ಅದಾದಮೇಲೆ ಮತ್ತೆ ನಮಗೆ ಇನ್ನೊಂದು 2 ರೌಂಡು ಸುತ್ತೋದು ತಪ್ಪಿತು. ಅದಾದಮೇಲೆ ನಮಗೆ ಪ್ರಸಾದ ಸಿಕ್ತು. ಉಸ್ಲಿ ಮಾಡಿದರು, ಕಡಲೆಕಾಳು ಉಸ್ಲಿ. ಸೊ ಅದನ್ನು ತೊಗೊಂಡು ಆಟೋ ಬುಕ್ ಮಾಡಿದೆ. ಸೊ ಆಟೋನೂ ಕೂಡ ಬಂದಿತ್ತು. ಸೊ ಬೇಗ ಬೇಗ ಆಟೋ ಹೊತ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ. ಸೊ ಅಲ್ಲಿಂದನೇ ಆಟೋ ಬುಕ್ ಮಾಡಿದ್ರಿಂದ ಅಲ್ಲಿದ್ದೇ ಮಠದ ಹತ್ರನೇ ಬಂತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ರಶ್ ಇದ್ರೂ ನಮ್ಮ ಆಟೋ ಯಾವುದು ಅಂತ ಕೇಳಿಕೊಂಡು ಬೇಗ ಬೇಗ ಬಂದ್ವಿ. ಅವಳು ಬರಬೇಕಾದ್ರೇ ಆನ್ ದ ವೇನೇ ಮಲ್ಕೊಂಡಿದ್ಲು. ಸೊ ಆಮೇಲೆ ಎದ್ಬಿಟ್ಟು ತಿನ್ಸೋಣ ಅಂತಂದ್ಬಿಟ್ಟು ಒಂದು ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ಒಂದು ನರಸಿಂಹಸ್ವಾಮಿ ಮೂವಿ ತುಂಬಾ ಚೆನ್ನಾಗಿತ್ತು, ಮಹಾವತಾರ ನರಸಿಂಹ. ಸೊ ಇವಾಗಿನ ಟ್ರೆಂಡ್ಗೆ ಯಾವ ರೀತಿ ಬೇಕೋ ಆ ರೀತಿ ಇತ್ತು. ನಾವು ಭಕ್ತ ಪ್ರಹ್ಲಾದ ನೋಡಿದರೂ ಕೂಡ ಅವರು ಬಿಡಿ ಆ ಆ್ಯಕ್ಟಿಂಗ್ನ ಮೀರಿಸೋರು ಯಾರೂ ಇಲ್ಲ. ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ನ ಮಾಡೋರು ಇನ್ನೂ ಹುಟ್ಟೋದು ಇಲ್ಲ. ಆದರೆ ಇದು ಗ್ರಾಫಿಕ್ಸಲ್ಲಿ ಮಾಡಿರೋದ್ರಿಂದ ಈಗಿನ ಟ್ರೆಂಡ್ಗೆ ಆಗಬೇಕು ಆ ಥರ ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.